ಆತ್ಮೀಯ H16 ನ್ಯೂಸ್ ಅರ್ಥಾತ್ ತರಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರು 5 ವರ್ಷ ಪೂರೈಸ್ತಾರೆ ಅನ್ನುವಂಥ ಮಾತನ್ನು. ಅವರ ಹೇಳಿಕೆಯಲ್ಲಿ ಹೆಚ್ಚಿಗೆ ಪ್ರಾಮಾಣಿಕತೆ ಎದ್ದು ಕಾಣ್ತಾ ಇದೆ. ಆಗ ನಮ್ಮ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ, ಇಕ್ಬಾಲ್ ಹುಸೇನ್ರು ಇನ್ನೊಬ್ಬರು ಬೆಂಬಲಿಗರು ಮಾತಾಡ್ತಾರಲ್ಲ, ಅವ್ರು ಮಾತಾಡ್ತಾರ್ರಿ. ಆದರೆ ಎಲ್ಲೂ ನಾ 2.5 ವರ್ಷಕ್ಕೆ ಅಥವಾ 3 ವರ್ಷಕ್ಕೆ ಬಿಟ್ಟು ಕೊಡ್ತಾರೆ ಅನ್ನೋಂಥ ಅಗ್ರಿಮೆಂಟ್ ಏನೂ ಆಗಿಲ್ಲ ಅನ್ನೋದು ಸ್ಪಷ್ಟಪಡಿಸ್ತಾರೆ. ಅದೇ ಕಾಲಕ್ಕೆ ಇತ್ತೀಚಿನ DKಶಿ ಅವರ ಮಾತಿನ ವರಸೆ, ಅದೇ ಕಾಲಕ್ಕೆ ಪ್ರತಿಯೊಂದು ಸಮ್ಮೇಳನ ಅಥವಾ ಫಂಕ್ಷನ್ಗಳಲ್ಲೇ ಸಿದ್ದರಾಮಯ್ಯರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಹೋಗೋದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಮೋಸ್ಟ್ಲಿ DKಶಿ ಅವರು ಈ ಒಂದು ವಿಚಾರದಲ್ಲೇ ಆದಷ್ಟು ಮೌನ ಇರಬೇಕು ಅಂತ ನಿರ್ಧಾರ ಮಾಡಿದಂಕ ಅಂತದ. ಜೊತೆಗೆ ಸಿದ್ದರಾಮಯ್ಯರು ಅನಿವಾರ್ಯರು ಅನ್ನೋದನ್ನ ಅರ್ಥ ಮಾಡ್ಕೊಂಡಂಗೆ ಕಾಣ್ತದೆ. ಮತ್ತು BJPಗೆ ಹೋದರೆ ನಮ್ಮ ಬೆಂಬಲಿಗರೊಂದಿಗೆ ಆಗುವ ಪ್ಲಸ್ ಆ್ಯಂಡ್ ಮೈನಸಸ್ ಎರಡೂ ಅವ್ರಿಗೆ ಗೊತ್ತಿದ್ದಂಥ ವಿಷಯ ಅದು. ಮತ್ತು ಇನ್ನೊಂದು 50 ಮಿನಿಮಮ್ 40 ಅಲ್ಲ 50-55 ಜನ ಕಾಂಗ್ರೆಸ್ನ ಬಿಟ್ಟು ಬರಬೇಕು. ಇದು ಸಾಧ್ಯವಾ? ಸಹಜವಾಗಿ ಹಲವು ಜನ ಈ ಮಾತನ್ನು ಹೇಳಿದ್ದೀನಿ. ಕೇವಲ 17 ಜನ ಬೇಕಾದಾಗ ಇದೇ ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಇನ್ನುಳಿದವರು, ವಿಶ್ವನಾಥ್ ಅವರು, ಅನೇಕರು, ಸೋಮಶೇಖರ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಎಷ್ಟೊಂದು